ನಮಸ್ಕಾರ ವೀಕ್ಷಕರೇ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವಧಿಯ ತುರ್ತು ಪರಿಸ್ಥಿತಿಗೆ ಇವತ್ತಿಗೆ 50 ವರ್ಷ. ಈ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಇವತ್ತು ಹಬ್ಬ ಮಾಡುತ್ತೆ. ಮೊದಲೇ ಕುಗ್ಗಿರೋ ಕಾಂಗ್ರೆಸ್ಗೆ ಎಮರ್ಜೆನ್ಸಿಯ ಏಟು ದೊಡ್ಡ ಮಟ್ಟದಲ್ಲೇ ಬೀಳುತ್ತೆ ಅನ್ನೋದನ್ನ ಎಲ್ಲರೂ ಅಂದುಕೊಂಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಎಮರ್ಜೆನ್ಸಿಯನ್ನ ಡಿಫೆಂಡ್ ಮಾಡೋದಕ್ಕೆ ಕಾಂಗ್ರೆಸ್ ಕೂಡ ರೆಡಿಯಾಗಿ ಬಂದಿತ್ತು. ಈ ಹೊತ್ತಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ಹೇಳಿಕೆ ಚರ್ಚೆಗಿಂತ ಜಾಸ್ತಿ ಟ್ರೋಲ್ಗೆ ತುತ್ತಾಗ್ತಾ ಇದೆ. ಖರ್ಗೆ ಸಮರ್ಥನೆಯನ್ನ ಒಪ್ಪೋದಾದ್ರೆ ಏನನ್ನೆಲ್ಲ ಸಮರ್ಥನೆ ಮಾಡಬಹುದು ಅನ್ನೋ ಉದಾಹರಣೆಗಳು ಕೂಡ ಕಾಂಗ್ರೆಸ್ಗೆ ಬ್ಯಾಕ್ ಫೈರ್ ತರಿಸ್ತಾ ಇದೆ. ಇನ್ನೊಂದೆಡೆ ಇದ್ದಕ್ಕಿದ್ದ ಹಾಗೆ ಇಂಡಿ ಒಕ್ಕೂಟದ ನಾಯಕರೆಲ್ಲ ಕಾಂಗ್ರೆಸ್ ಬೆನ್ನಿಗೆ ನಿಂತು ಇಂದಿರಾ ಗಾಂಧಿಯನ್ನ ಡಿಫೆಂಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರಧಾನಿ ಮೋದಿ ಸೇರಿದಂತೆ ಕಮಲ ಪಾಳೆಯ ಸರಿಯಾದ ಹೊಡೆತವನ್ನ ಕೊಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಕೆಲವೊಂದು ಸಂಗತಿಗಳನ್ನ ಅರ್ಥ ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ರಾಜಕೀಯವಾಗಿ ಮೋಸ ಮಾಡಿ ಅವಮಾನಿಸಿದ್ದು ಕಾಂಗ್ರೆಸ್ ಅನ್ನೋದನ್ನ ಇತಿಹಾಸ ಹೇಳುತ್ತೆ. ಆದ್ರೂ ಕೂಡ ಇವತ್ತು ದೇಶದಾದ್ಯಂತ ದಲಿತರು, ಹಿಂದುಳಿದವರು ಬೆಂಬಲ ಕೊಡೋದು ಅದೇ ಕಾಂಗ್ರೆಸ್ಗೆ. ಸ್ವಾತಂತ್ರ್ಯದ ನಂತರ ಭಾರತದ ಭೂಪ್ರದೇಶಗಳನ್ನ ಅಕ್ಕಪಕ್ಕದವರಿಗೆ ಹಂಚಿದ ಖ್ಯಾತಿ ಇರೋದು ಮಾಜಿ ಪ್ರಧಾನಿ ನೆಹರು ಅವರಿಗೆ. ಆದ್ರೆ ರಾಹುಲ್ ಗಾಂಧಿ ಹೇಳೋದು ಮೋದಿಗೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಹಿಂಪಡೆಯೋದಕ್ಕೆ ಶಕ್ತಿ ಇಲ್ಲ ಅಂತ. ಹುಡುಕ್ತಾ ಹೋದ್ರೆ ಇಂಥ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ ಅಂತ ಜನರು ಹೇಳ್ತಾರೆ. ಹೀಗೆ ಪ್ರತಿಯೊಂದು ತಪ್ಪಿನಲ್ಲೂ ಅಡ್ವಾಂಟೇಜ್ ಪಡೆದುಕೊಂಡು ಬರ್ತಾ ಇರೋ ಕಾಂಗ್ರೆಸ್ಗೆ ಒಂದು ವಿಚಾರ ಮಾತ್ರ ಸಮರ್ಥನೆಗೂ ಮೀರಿದ ಹೊಡೆತ ಕೊಡ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಇಂದಿರಾ ಗಾಂಧಿ ಆಡಳಿತದ ಕರಾಳ ಅಧ್ಯಾಯ ಎಮರ್ಜೆನ್ಸಿ. ಇವತ್ತು ಎಮರ್ಜೆನ್ಸಿಗೆ 50 ವರ್ಷ ಪೂರೈಸಿದ ಹಿನ್ನೆಲೆ ಬಿಜೆಪಿ ಫುಲ್ ಖುಷಿಯಾಗಿ ಕರಾಳ ಇತಿಹಾಸವನ್ನ ಬಿಚ್ಚಿಟ್ಟು ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸ್ತಾ ಇತ್ತು. ಇಂಥ ಹೊತ್ತಲ್ಲಿ ಸೈಲೆಂಟ್ ಆಗಿರೋದು ಸರಿಯಲ್ಲ ಅಂತ ಡಿಫೆಂಡ್ ಮಾಡೋದಕ್ಕೆ ಖರ್ಗೆ ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಎಮರ್ಜೆನ್ಸಿ ಕುರಿತಂತೆ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ ಖರ್ಗೆ ಅದು ಯಾವಾಗ್ಲೂ 50 ವರ್ಷದ ಹಿಂದೆ ಆಗಿ ಹೋಗಿದೆ. ಈಗ ಅದನ್ನ ಯಾಕೆ ಇಟ್ಕೊಂಡು ಇಷ್ಟೆಲ್ಲ ರಾಜಕೀಯ ಮಾಡ್ತೀರಾ ಅಂತ ಕೇಳ್ಬಿಟ್ರು. ಇಷ್ಟು ಹೇಳಿದ್ದೆ ಸಾಕು, ಖರ್ಗೆ ಇವತ್ತು ಟಾಕ್ ಆಫ್ ದ ನೇಷನ್ ಆಗಿ ಬಿಟ್ಟಿದ್ರು. ಈ ರೀತಿ ಖರ್ಗೆ ಹೇಳ್ತಾ ಇದ್ದ ಹಾಗೆ ಮೊದಲು ಜನರು ಕೇಳಿದ ಪ್ರಶ್ನೆ ಏನಂದ್ರೆ, ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಕದನ ವಿರಾಮ ಘೋಷಣೆ ಮಾಡಿದ್ದಕ್ಕೆ ಇಂದಿರಾ ಅವರ ಅವಧಿಯಲ್ಲಿ ಹಾಗೆ ಮಾಡಿದ್ರು, ಅವರಷ್ಟು ಧೈರ್ಯಶಾಲಿ ಯಾರು ಇಲ್ಲ, ಈಗ ಅವರು ಇದ್ದಿದ್ರೆ ಪಾಕಿಸ್ತಾನಕ್ಕೆ ಹಾಗೆ ಹೊಡಿತಾ ಇದ್ರು, ಹೀಗೆ ಹೊಡಿತಾ ಇದ್ರು ಅಂತ ಬೊಬ್ಬೆ ಹೊಡೆದ್ರಲ್ಲ, ಹಳೆ ವಿಚಾರ ಎಲ್ಲ ಈಗ ಯಾಕೆ ಮರೆತು ಬಿಡಿ ಅಂತ. ಇಷ್ಟಕ್ಕೆ ಸುಮ್ಮನಾಗದ ಜನರು 1984ರ ಸಿಖ್ ನರಮೇಧ, 1989ರ ಬಗಾಲ್ಪುರ ಹಿಂಸಾಚಾರ, 1992ರ ಅಲಿಗರ್ ಸೂರತ್ ದಂಗೆ, 2008ರ ಮುಂಬೈ ಟೆರರ್ ಅಟ್ಯಾಕ್ ಇದನ್ನೂ ಕೂಡ ಮರೆತು ಬಿಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಅಂದಹಾಗೆ ಇವತ್ತು ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡೋ ಕಾಂಗ್ರೆಸ್ ಅದೇ ಸಂವಿಧಾನವನ್ನ ಹತ್ತಿಕ್ಕಿ ತುರ್ತು ಪರಿಸ್ಥಿತಿ ಹೇರಿದ್ರು ಅನ್ನೋ ವಿಚಾರವನ್ನ ಮರೆತಿದ್ಯಾ ಅಂತಲೂ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಕರಾಳ ಛಾಯೆಯಿಂದ ಹೊರಬರೋದಕ್ಕೆ ಕಾಂಗ್ರೆಸ್ ತುಂಬಾನೇ ಪ್ರಯತ್ನ ಮಾಡಿತು ಅನ್ನೋದು ಸುಳ್ಳಲ್ಲ. ಚಿಕ್ಕ ಚಿಕ್ಕ ವಿಚಾರಕ್ಕೂ ಸಂವಿಧಾನದ ರಕ್ಷಕರು ನಾವೇ ಅನ್ನೋ ಅಜೆಂಡಾವನ್ನ ಸೃಷ್ಟಿ ಮಾಡಿದ್ರು. ರಾಹುಲ್ ಗಾಂಧಿ ಅಂತೂ ಸಂವಿಧಾನದ ಪುಸ್ತಕವನ್ನ ಜೊತೆಯಲ್ಲೇ ಇಟ್ಕೊಂಡು ಓಡಾಡೋ ಪರಿಸ್ಥಿತಿ ಬಂತು. ಸರಿ, ಇದರಿಂದ ಏನಾದ್ರೂ ಉಪಯೋಗ ಆಯ್ತಾ ಅಂತ ಕೇಳಿದ್ರೆ ಖಂಡಿತ ಹೂ ಅನ್ನೋದಕ್ಕೆ ಸಾಧ್ಯವಿಲ್ಲ. ಆ ಲೆವೆಲ್ಗೆ ಈ ಎಮರ್ಜೆನ್ಸಿ ಟಾಪಿಕ್ ಕಾಂಗ್ರೆಸ್ಗೆ ಹೊಡೆತ ಕೊಡ್ತಾ ಇದೆ. ಎಐಸಿಸಿ ಅಧ್ಯಕ್ಷರೇ ಡಿಫೆಂಡ್ ಮಾಡೋದಕ್ಕೆ ಬಂದ್ಮೇಲೆ ಇನ್ನು ಜೈರಾಮ್ ರಮೇಶ್ ಸುಮ್ಮಿರ್ತಾರ ಅನ್ನೋ ಹಾಗೆ ಅವರೂ ಕೂಡ ಡಿಫೆಂಡ್ ಮಾಡೋದಕ್ಕೆ ಯತ್ನಿಸಿದ್ರು. ಇಂದಿರಾ ಎಮರ್ಜೆನ್ಸಿಯ ಬಗ್ಗೆ ಹೇಳೋ ಬದಲಿಗೆ ಮೋದಿ ಆಡಳಿತದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಅಂತ ಪೋಸ್ಟ್ ಹಾಕಿಕೊಂಡ್ರು. ಸಾಲದಕ್ಕೆ ಅದಕ್ಕೆ 5 ಉದಾಹರಣೆ ನೀಡೋ ಪ್ರಯತ್ನವನ್ನೂ ಮಾಡಿದ್ರು. ಆ ಪೈಕಿ ಮೊದಲ ಹೇಳಿಕೆಯೇ ಸಂವಿಧಾನದ ಮೇಲೆ ಅಟ್ಯಾಕ್ ಅಂತ ಹಾಕಿ ಅದಕ್ಕೊಂದಷ್ಟು ಉದಾಹರಣೆ ನೀಡೋದಕ್ಕೆ ಯತ್ನಿಸಿದ್ದು. ಬಳಿಕ ಟ್ಯಾಕ್ಸ್ ಟೆರರಿಸಂ, ಬಿಸಿನೆಸ್ ಹಾಗೂ ಇನ್ಸ್ಟಿಟ್ಯೂಷನ್ಗಳ ವ್ಯವಹಾರದಲ್ಲಿ ಹಸ್ತಕ್ಷೇಪ, ಮೀಡಿಯಾಗಳನ್ನ ಕಂಟ್ರೋಲ್ನಲ್ಲಿ ಇಟ್ಟಿರೋದು, ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡಿರೋದು, ದ್ವೇಷ ಭಾಷಣ, ಹೀಗೆ ನಾನಾ ಉದಾಹರಣೆಗಳನ್ನ ಕೊಟ್ರು. ಆದ್ರೆ ಇದರ ಹೆಡ್ಡಿಂಗ್ ನೋಡಿದಾಗಲೇ ಈ ಆರೋಪಗಳು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಡೌಟ್ ಬರೋ ಹಾಗಿತ್ತು. ಯಾಕಂದ್ರೆ ಕೇಜ್ರಿವಾಲ್ ರಂತ ಕರಪ್ಟೆಡ್ ವ್ಯಕ್ತಿಗಳ ಮೇಲಿನ ರೇಡ್, ನಕಲಿ ಹೋರಾಟಗಳ ವಿರುದ್ಧದ ಭಾಷಣ ಇದೆಲ್ಲವೂ ಇದರಲ್ಲಿ ಸೇರಿಕೊಂಡಿದ್ರಿಂದ ಅಷ್ಟು ಪರಿಣಾಮಕಾರಿ ಅನಿಸ್ಲಿಲ್ಲ. ಆದ್ರೆ ಜೈರಾಮ್ ರಮೇಶ್ ಮಾಡಿದ್ದ ಪೋಸ್ಟ್ಗೆ ಬಂದ ಪ್ರತ್ಯುತ್ತರಗಳು ಇನ್ನೂ ವೈರಲ್ ಆಗಿದ್ವು. ಎಮರ್ಜೆನ್ಸಿ ಟೈಮ್ನಲ್ಲಿ 1 ಲಕ್ಷಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಎಲೆಕ್ಷನ್ಗಳನ್ನೇ ಸಸ್ಪೆಂಡ್ ಮಾಡಲಾಗಿತ್ತು. ಮೀಡಿಯಾಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಸರ್ಕಾರದ ವಿರುದ್ಧ ಒಂದೇ ಒಂದು ಪದ ಹೊರಬಾರದಂತೆ ಮಾನಿಟರ್ ಮಾಡಲಾಗಿತ್ತು. ಕೋರ್ಟ್ ಜಡ್ಜ್ಗಳ ಪವರ್ ಅನ್ನ ಕಸಿದುಕೊಳ್ಳಲಾಗಿತ್ತು. ಸಂವಿಧಾನದಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ತಿದ್ದುಪಡಿ ಮಾಡಿಕೊಳ್ಳಲಾಗಿತ್ತು. ಸಿಬಿಐನಂತ ಏಜೆನ್ಸಿಗಳನ್ನ ಬೇಕಾದ ಹಾಗೆ ಬಳಸಿಕೊಂಡು ತಮ್ಮನ್ನ ತಾವು ಸೇಫ್ ಮಾಡಿಕೊಳ್ಳೋ ಕೆಲಸವೂ ಆಗಿತ್ತು. ಆರ್ಟಿಕಲ್ 356ರ ಉಲ್ಲಂಘನೆ, ಅಧಿಕಾರ ದುರುಪಯೋಗ ಇದೆಲ್ಲವೂ ಇಂದಿರಾ ಹಾಗೂ ಕಾಂಗ್ರೆಸ್ ಅವಧಿಯಲ್ಲಿ ಆಗಿರೋದು ದಾಖಲಿತ ಇತಿಹಾಸ. ಇಷ್ಟಾದ್ರೂ ಮತ್ತೆ ಆ ಆರೋಪವನ್ನ ಬೇರೆಯವರ ಮೇಲೆ ಎತ್ತಿ ಹಾಕೋ ಉತ್ಸಾಹವನ್ನ ನೋಡ್ತಾ ಇದ್ರೆ ನಗು ತರಿಸುತ್ತೆ ಅಂತ ಜನರು ಹೇಳ್ತಾ ಇದ್ದಾರೆ.
ಇವರು ಮಾತ್ರವಲ್ಲದೆ ಇನ್ನೂ ಕೆಲ ಕಾಂಗ್ರೆಸ್ ನಾಯಕರು ಮೋದಿ ಸರ್ಕಾರವನ್ನ ತೆಗೊಳ್ಳೋದಕ್ಕೆ ಹೋಗಿ ಟ್ರೋಲ್ ಆಗಿದ್ದಾರೆ. ಆದ್ರೆ ಇವರೆಲ್ಲರೂ ಕಾಂಗ್ರೆಸ್ ನಾಯಕರು ಹೇಗಾದ್ರೂ ಮಾಡಿ ಪಕ್ಷದ ಮರ್ಯಾದೆಯನ್ನ ಉಳಿಸಿಕೊಳ್ಳೋದು ಕರ್ತವ್ಯ ಆಗಿರೋದ್ರಿಂದ ಒಪ್ಪಲಿ ಒಪ್ಪದೇ ಇರಲಿ ಅವರ ಕರ್ತವ್ಯವನ್ನ ಅವರು ಮಾಡಿದ್ದಾರೆ. ಆದ್ರೆ ಆಶ್ಚರ್ಯ ತಂದಿದ್ದು ಎನ್ಡಿ ಒಕ್ಕೂಟದ ಪಕ್ಷಗಳು ಕಾಂಗ್ರೆಸ್ಗೆ ಕೊಟ್ಟ ಬೆಂಬಲ. ಸದಾ ಒಂದಲ್ಲ ಒಂದು ವಿವಾದಗಳ ಮೂಲಕವೇ ಸುದ್ದಿಯಾಗೋ ಉದ್ಧವ್ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಇವತ್ತು ಭಾರತದ ಜನರಿಗೆ ಹೊಸ ಕಥೆಯನ್ನ ಹೇಳಿದ್ರು. ಅಸಲಿಗೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನ ತಂದಿದ್ದೇ ಸಂವಿಧಾನದ ರಕ್ಷಣೆಗಂತೆ. ಕೆಲವೊಂದು ಸಂದರ್ಭದಲ್ಲಿ ದೇಶದ ಒಳಗೆ ಆಂತರಿಕ ಸಮಸ್ಯೆ ಆದಾಗ, ಅರಾಜಕತೆಯ ವಾತಾವರಣ ಸೃಷ್ಟಿಯಾದಾಗ ತುರ್ತು ಪರಿಸ್ಥಿತಿ ಹೇರಬಹುದು ಅಂತ ಸಂವಿಧಾನದಲ್ಲೇ ಇದೆ. ಆ ಟೈಮ್ನಲ್ಲಿ ಹೀಗೆ ಆಗಿತ್ತು. ಆದ್ರಿಂದ ರಾಷ್ಟ್ರಪತಿಗಳ ಜೊತೆಗೆ ಮಾತಾಡಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಜಾರಿ ಮಾಡಿದ್ರು. ಇದೆಲ್ಲ ಸರ್ವೇ ಸಾಮಾನ್ಯ ಅನ್ನೋ ಹಾಗೆ ಹೇಳಿದ್ರು ರಾವತ್. ಆದ್ರೆ ಇದಾದ ಬಳಿಕ ಇಂದಿರಾ ಗಾಂಧಿ ಪ್ರಜಾಪ್ರಭುತ್ವವನ್ನ ಹಾಗೂ ಸಂವಿಧಾನದ ರಕ್ಷಣೆಯ ಚೌಕಿದಾರಾಗಿದ್ರು ಅಂತ ಹೇಳಿದ್ರು ನೋಡಿ. ಇವತ್ತು ನ್ಯೂಸ್ ಆಗೋದಕ್ಕೆ ಇಷ್ಟೇ ಸಾಕಾಯ್ತು. ಆದ್ರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಮೇವು ಹಗರಣದಲ್ಲಿ 100 ಕೋಟಿ ಲೂಟಿ ಮಾಡಿದ ಆರೋಪ ಹೊತ್ತು ಹಲವು ವರ್ಷಗಳ ಕಾಲ ಜೈಲಲ್ಲಿ ಕಳೆದು ಈಗ ಬೇಲ್ ಮೇಲೆ ಹೊರಬಂದಿರೋ ಲಾಲೂ ಪ್ರಸಾದ್ ಯಾದವ್ ಕೂಡ ಇಂದಿರಾ ಗಾಂಧಿಗೆ ಬೆಂಬಲ ಕೊಡ್ತಾ ಇರೋದು. ವಿಷಯ ಏನಂದ್ರೆ, ತುರ್ತು ಪರಿಸ್ಥಿತಿ ವಿರುದ್ಧ ನಡೆದ ಅತಿದೊಡ್ಡ ಜೆಪಿ ಮೂವ್ಮೆಂಟ್ ನಲ್ಲಿ ಲಾಲೂ ಪ್ರಸಾದ್ ಯಾದವ್ ಕೂಡ ಇದ್ರು. ಇಂದಿರಾ ಗಾಂಧಿ ಸರ್ವಾಧಿಕಾರವನ್ನ ಬಲವಾಗಿ ವಿರೋಧಿಸಿದ್ರು. ಈಗ ಇಂದಿರಾ ಗಾಂಧಿ ಹಾಗೆ ಮಾಡಿದ್ರು. ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ಅಪಾರ ಗೌರವ ಇತ್ತು. ಅದಕ್ಕೆ ಅವರು ಎಲೆಕ್ಷನ್ ನಡೆಸಿದ್ರು, ಹಾಗೆ ತಮ್ಮ ಸೋಲನ್ನ ಒಪ್ಪಿಕೊಂಡ್ರು. ಆದರೆ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳಿದ್ದಾರೆ. ವಾಸ್ತವದಲ್ಲಿ ಕೆಲ ದಿನಗಳ ಹಿಂದೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರೋ ಆರೋಪ ಹೊತ್ತಿರೋ ಲಾಲೂ ಇದುವರೆಗೂ ಕ್ಷಮೆ ಕೇಳಿದ್ದು ಯಾರಿಗೂ ಗೊತ್ತಾಗಿಲ್ಲ. ಆದರೆ ಈ ವಿಚಾರದಲ್ಲಿ ಮಾತ್ರ ಅಭಿಪ್ರಾಯ ಹೊರಡಿಸೋದಕ್ಕೆ ಓಡೋಡಿ ಬಂದಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದಂತೆ ಎಲ್ಲಾ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹಾಗೂ ಇಂದಿರಾ ಗಾಂಧಿ ವಿರುದ್ಧ ಪೋಸ್ಟ್ಗಳನ್ನ ಹಂಚಿಕೊಂಡ್ರು. ಎಮರ್ಜೆನ್ಸಿ ಕಾಲದ ವಿವಿಧ ಕರಾಳ ಘಟನೆಗಳನ್ನ ನೆನಪಿಸಿಕೊಂಡ್ರು. ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದ ಪ್ರಧಾನಿ ಮೋದಿ, ಭಾರತದ ಪ್ರಜಾಪ್ರಭುತ್ವಕ್ಕೆ ಕಪ್ಪು ಮಸಿ ಬಳಿದ ಕರಾಳ ಇತಿಹಾಸಕ್ಕೆ ಇವತ್ತು 50 ವರ್ಷ ಪೂರೈಸಿದೆ. ಈ ದಿನವನ್ನ ಭಾರತೀಯರು ಸಂವಿಧಾನದ ಹತ್ಯಾ ದಿನ ಅಂತಲೇ ಭಾವಿಸಿದ್ದಾರೆ. ಆ ಕರಾಳ ದಿನಗಳಲ್ಲಿ ಭಾರತದ ಸಂವಿಧಾನ, ಮೂಲಭೂತ ಹಕ್ಕುಗಳು, ಮಾಧ್ಯಮದ ಧ್ವನಿ, ವಿಪಕ್ಷ ನಾಯಕರು, ಸಾಮಾಜಿಕ ಹೋರಾಟಗಾರರು ಎಲ್ಲರನ್ನೂ ತುಳಿಯಲಾಗಿತ್ತು. ವಿದ್ಯಾರ್ಥಿಗಳನ್ನು, ಸಾಮಾನ್ಯ ಜನರನ್ನು ಜೈಲಿಗೆ ಹಾಕುವ ಮಟ್ಟಕ್ಕೆ ಹೋಗಿದ್ರು. ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಪ್ರಜಾಪ್ರಭುತ್ವವನ್ನ ಬಂಧಿಸಿ ಇಟ್ಟಿದ್ರು ಅಂತ ಕಿಡಿಕಾರಿದ್ರು. ಅಲ್ಲದೆ ಇನ್ನೂ 3-4 ಪೋಸ್ಟ್ಗಳ ಮೂಲಕ ತುರ್ತು ಪರಿಸ್ಥಿತಿಯ ಸಂದರ್ಭವನ್ನ ನೆನಪಿಸಿಕೊಂಡು ವಿಪಕ್ಷಕ್ಕೆ ಸರಿಯಾದ ಹೊಡೆತ ಕೊಟ್ರು. ಆದ್ರೆ ಇದೆಲ್ಲ ಆಗೋ ಹೊತ್ತಲ್ಲಿ ವಿಪಕ್ಷ ನಾಯಕ, ಇಂದಿರಾ ಗಾಂಧಿಯ ಮೊಮ್ಮಗ, ಗಾಂಧಿ ಕುಟುಂಬದ ಯುವ ನಾಯಕ ರಾಹುಲ್ ಗಾಂಧಿ ಮಾತ್ರ ಭಾರತದಲ್ಲೇ ಇಲ್ಲ. ಮೊನ್ನೆಯಷ್ಟೇ ಭಾರತಕ್ಕೆ ವಾಪಸ್ಸಾಗಿದ್ದ ರಾಹುಲ್ ಮತ್ತೆ ವಿದೇಶಕ್ಕೆ ಹೋಗಿದ್ದಾರೆ. ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆ ಹೊರಗಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡಿದೆ. ಒಂದು ವೇಳೆ ಇದ್ದಿದ್ರೆ ಇವತ್ತು ಇದೆಲ್ಲವನ್ನ ಡಿಫೆಂಡ್ ಮಾಡಬೇಕಿತ್ತು. ಆದ್ರಿಂದ ಬಚಾವಾಗಿದ್ದಾರೆ ಅಂತಲೇ ಹಲವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.